ಗಾಯ್ಸ್, ಇವತ್ತು ಫೇಸ್ ಟ್ಯಾನ್ ರಿಮೂವ್ ಮಾಡೋ ರೆಸಿಪಿನ ಹೇಳಿಕೊಡ್ತೀನಿ. ಫಸ್ಟ್ಗೆ ನಮ್ಮ ಫೇಸ್ ನ ಫ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು. ಬಿಕಾಸ್ ಫೇಸ್ ಮೇಲೆ ಡಸ್ಟ್ ಎಲ್ಲ ಕೂತಿರುತ್ತೆ. ಹಾಗಾಗಿ ಪ್ಲೈನ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಇದಕ್ಕೆ ಬೇಕಾಗಿರೋದಂತದ್ದು 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು ಮೊಸರು, ಇನ್ನೊಂದು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, 2 ಇಂಗ್ರೀಡಿಯೆಂಟ್ಸ್ ಸಾಕು. ಮತ್ತೆ ಇದನ್ನ ಪ್ಯಾಕ್ ರೀತಿ ನಾವು ಯೂಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರ್ಬೇಕು. ನೋಡಿ, ಈ ತರ ಟೆಕ್ಸ್ಚರ್ ಬಂದ್ರೆ ಸಾಕು. ಸೊ ಫಸ್ಟಿಗೆ ಪ್ಯಾಕ್ ನ ಕಲ್ಸ್ಕೊಂಡು ಇದನ್ನ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಡೆಡ್ ಸ್ಕಿನ್ಸ್ ಫೇಸ್ ಅಲ್ಲಿ ಇರೋ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಈ ತರ ಮಸಾಜ್ ಮಾಡೋದ್ರಿಂದ. ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡ್ಬೋದು, ಪ್ಲೈನ್ ವಾಟರ್ ಅಲ್ಲೇ ವಾಶ್ ಮಾಡಿದ್ರೆ ಆಯ್ತು. ಅಂಡ್ ಇದು ಪ್ಯಾಕ್ ರೀತಿ, ಅದೇ ಇಂಗ್ರೀಡಿಯೆಂಟ್ಸ್ ನ ಪ್ಯಾಕ್ ರೀತಿ ಯೂಸ್ ಮಾಡ್ಕೊಳ್ತಾ ಇದೀನಿ. ಥಿನ್ ಲೇಯರ್ ಅಲ್ಲಿ ಹಚ್ಚಿದ್ರೆ ಸಾಕು. ಇದು ಹಾಕಿ 20 ಮಿನಿಟ್ಸ್ ಬಿಟ್ರೆ ರಿಸಲ್ಟ್ ಇದೆ. ಇದರಲ್ಲಿ ತುಂಬಾ ಪಿಂಪಲ್ಸ್ ಮಾರ್ಕ್ಸ್ ಹೋಗುತ್ತೆ. ಪ್ರಾಡಕ್ಟ್ಸ್ ಯಾವುದೇ ಒಂದು ಪ್ರಾಡಕ್ಟ್ಸ್ ಹಾಕಿದ್ರು ಅಷ್ಟೇ, ನಾವು ಫಿಂಗರ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಮ ಈ ಪೋರ್ಸ್ ಏನಿರುತ್ತೆ ಆ ಪೋರ್ಸ್ ಒಳಗಡೆ ನಾವೇನ್ ಯೂಸ್ ಮಾಡ್ತಾ ಇದೀವಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೋದಾಗ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗಾಗಿ ನಾನು ಬ್ರಷ್ ನ ಯೂಸ್ ಮಾಡಲ್ಲ. ಸೊ ಹಚ್ಕೊಂಡಿದೀವಿ, 20 ಮಿನಿಟ್ಸ್ ವೇಟ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಸೊ ಫೇಸ್ ಈ ತರ ಡ್ರೈ ಆಗಿದೆ, 20 ಮಿನಿಟ್ಸ್ ಆಯ್ತು. ಸೊ ಇಷ್ಟು ಡ್ರೈ ಆದ್ರೆ ಸಾಕು. ಈಗ ಫೇಸ್ ವಾಶ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮತ್ತೆ ಬಾಯ್. ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ, ಫೇಸ್ ನಾನು ಕ್ಲೀನ್ ಹಚ್ಚಿಲ್ಲ, ಬರೀ ಕುಂಕುಮ ಇಕ್ಕಿದೀನಿ ಪೂಜೆ ಮಾಡ್ಬೇಕು ಅಂತ. ಫೇಸ್ ತುಂಬಾ ಸಾಫ್ಟ್ ಅಂಡ್ ಸಿಲ್ಕ್ ಆಗಿ ಅನಿಸ್ತಾ ಇದೆ. ಅಂಡ್ ರಿಸಲ್ಟ್ ಮಾತ್ರ ಇದೆ. ಅಕ್ಕಿ ಹಿಟ್ಟು, ಮೊಸರು, ಬೇಕಾದ್ರೆ ಅರ್ಶಿನ ಹಾಕೋಬಹುದು. ಒಳ್ಳೆ ರಿಸಲ್ಟ್ ಇದೆ. ಒಂದ್ಸಲ ಟ್ರೈ ಮಾಡಿ, ಪೂಜೆ ಮಾಡಿ ಸಿಕ್ಕುವ.